ಹಣವನ್ನು ಆಕರ್ಷಿಸಲು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು? ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಸಿಟಿ, ಕನ್ನಡ ಉಪನ್ಯಾಸಕಿ, ಮಾಸ್ಟರ್ ಆಫ್ ನ್ಯೂಮರಾಲಜಿಸ್ಟ್, ಸಾಂಪ್ರದಾಯಿಕ ಮಸಾಲಾ ಪೌಡರ್ಗಳ ತಯಾರಕರು, ಕನಕಪುರ. ನಮ್ಮ ಜೀವನದಲ್ಲಿ ಹಣ ಬಹಳ ಮುಖ್ಯ. ನಮ್ಮ ಅಗತ್ಯಗಳನ್ನು ಪೂರೈಸಲು, ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಮತ್ತು ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಹಣದ ಅಗತ್ಯವಿದೆ. ಆದರೆ ಹಣದ ಬಗ್ಗೆ ನಾವು ಯಾವಾಗಲೂ ಭಯ, ಕೊರತೆ, ಚಿಂತನೆಯಲ್ಲೇ ಇದ್ದರೆ ನಮ್ಮ ಗಮನವು ಸಮಸ್ಯೆಗಳ ಮೇಲೆಯೇ ಉಳಿಯಬಹುದು. ಹಾಗಾದರೆ ಹಣದ ಬಗ್ಗೆ ನಮ್ಮ ಆಲೋಚನೆಗಳನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು? ಇಂದು ನಾವು ಮನಿ ಮ್ಯಾನಿಫೆಸ್ಟೇಷನ್ ಒಂದು ಧನಾತ್ಮಕ ಅಭ್ಯಾಸವಾಗಿ ಹೇಗೆ ಬಳಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಎಂದರೆ ಕಣ್ಣು ಮುಚ್ಚಿ ಹಣ ನಮ್ಮ ಬಳಿ ಬರುತ್ತದೆ ಎಂದು ಕಾಯುವುದಲ್ಲ. ಸಕಾರಾತ್ಮಕ ಮನೋಭಾವ, ಸ್ಪಷ್ಟವಾದ ಗುರಿ ಮತ್ತು ಅದಕ್ಕೆ ತಕ್ಕ ಸರಿಯಾದ ಕ್ರಮ, ಇವುಗಳ ಸಂಯೋಜನೆಯೇ ಮುಖ್ಯ. ಹಣದ ಬಗ್ಗೆ ನಿಮ್ಮ ನಂಬಿಕೆಗಳನ್ನು ಮೊದಲು ಗಮನಿಸಿ. ಮೊದಲನೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಹಣದ ಬಗ್ಗೆ ಇರುವ ನಂಬಿಕೆಗಳನ್ನು ಗಮನಿಸಿ. ಹಣ ಸಂಪಾದಿಸುವುದು ತುಂಬ ಕಷ್ಟ, ನನ್ನ ಬಳಿ ಹಣ ಉಳಿಯುವುದಿಲ್ಲ, ನಾನು ಶ್ರೀಮಂತನಾಗಲು ಸಾಧ್ಯವಿಲ್ಲ. ಇಂತಹ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅವುಗಳನ್ನು ಗಮನಿಸಿ. ಅವುಗಳನ್ನು ಬಲವಂತವಾಗಿ ಬದಲಾಯಿಸುವ ಅಗತ್ಯವಿಲ್ಲ. ನಿಧಾನವಾಗಿ ಹೆಚ್ಚು ಸಹಾಯಕವಾದ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ. ಉದಾಹರಣೆಗೆ, ನಾನು ಹಣವನ್ನು ಜವಾಬ್ದಾರಿಯಿಂದ ನಿರ್ವಹಿಸಲು ಕಲಿಯುತ್ತಿದ್ದೇನೆ. ನನ್ನ ಆದಾಯವನ್ನು ಹೆಚ್ಚಿಸಲು ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದೇನೆ. ನನಗೆ ಸಿಗುವ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ. ಪ್ರತಿದಿನ ಇಂತಹ ಧನಾತ್ಮಕ ವಾಕ್ಯಗಳನ್ನು ಹೇಳಿಕೊಳ್ಳುವುದರಿಂದ ನಿಮ್ಮ ಗಮನವು ಅವಕಾಶಗಳು ಮತ್ತು ಕ್ರಮಗಳ ಕಡೆಗೆ ಹೋಗಲು ಸಹಾಯಕವಾಗಬಹುದು. ನಿಮಗೆ ಎಷ್ಟು ಹಣ ಬೇಕು ಮತ್ತು ಏಕೆ ಬೇಕು ಎಂದು ಸ್ಪಷ್ಟಪಡಿಸಿಕೊಳ್ಳಿ. ಎರಡನೆಯ ಹೆಜ್ಜೆ, ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿ. ನನಗೆ ತುಂಬ ಹಣ ಬೇಕು ಎಂದು ಹೇಳುವುದಕ್ಕಿಂತ, ನಾನು ಪ್ರತಿ ತಿಂಗಳು ಇಷ್ಟು ಹಣವನ್ನು ಉಳಿಸಲು ಬಯಸುತ್ತೇನೆ, ಅಥವಾ ನನ್ನ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಹೆಚ್ಚುವರಿ ಆದಾಯ ಗಳಿಸಲು ಬಯಸುತ್ತೇನೆ ಎಂದು ಸ್ಪಷ್ಟವಾದ ಗುರಿಯನ್ನು ಇಟ್ಟುಕೊಳ್ಳಿ. ಇದರ ಜೊತೆಗೆ ಮತ್ತೊಂದು ಮುಖ್ಯ ಪ್ರಶ್ನೆಯನ್ನು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನನಗೆ ಈ ಹಣ ಏಕೆ ಬೇಕು? ಶಿಕ್ಷಣಕ್ಕಾಗಿ, ಕುಟುಂಬದ ಅಗತ್ಯಕ್ಕಾಗಿ, ವ್ಯವಹಾರ ಆರಂಭಿಸಲು, ಭವಿಷ್ಯಕ್ಕಾಗಿ, ಉಳಿತಾಯ ಮಾಡಲು? ಕಾರಣ ಸ್ಪಷ್ಟವಾಗಿದ್ದರೆ ಗುರಿಯ ಕಡೆಗೆ ಕೆಲಸ ಮಾಡಲು ನಿಮ್ಮ ಮನಸ್ಸಿಗೆ ಹೆಚ್ಚು ದಿಕ್ಕು ಸಿಗುತ್ತದೆ. ಪ್ರತಿನಿತ್ಯದ ಮನಿ ಅಫರ್ಮೇಷನ್ಸ್. ಈಗ ಕೆಲವು ಸರಳವಾದ ಮನಿ ಅಫರ್ಮೇಷನ್ಸ್ ನೋಡೋಣ. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಕೆಲವು ನಿಮಿಷ ಶಾಂತವಾಗಿ ಕುಳಿತು ಇವುಗಳನ್ನು ಹೇಳಿಕೊಳ್ಳಬಹುದು. ನಾನು ಹಣವನ್ನು ಗೌರವದಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುತ್ತೇನೆ. ನನ್ನ ಕೌಶಲ್ಯ ಮತ್ತು ಪರಿಶ್ರಮದಿಂದ ಆದಾಯವನ್ನು ಹೆಚ್ಚಿಸಲು ನಾನು ಅವಕಾಶಗಳನ್ನು ಹುಡುಕುತ್ತೇನೆ. ನನ್ನ ಹಣಕಾಸಿನ ಗುರಿಯ ಕಡೆಗೆ ನಾನು ಪ್ರತಿದಿನ ಒಂದು ಹೆಜ್ಜೆ ಇಡುತ್ತೇನೆ. ನನಗೆ ಸಿಗುವ ಉತ್ತಮ ಅವಕಾಶಗಳನ್ನು ಗುರುತಿಸಲು ನಾನು ಸಿದ್ಧನಾಗಿದ್ದೇನೆ. ಆದರೆ ನೆನಪಿಡಿ, ಇವುಗಳನ್ನು ಹೇಳುವುದು ಮಾತ್ರ ಸಾಕಾಗುವುದಿಲ್ಲ. ಈ ಮಾತಿನ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಸಣ್ಣ ಸಣ್ಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ವಿಜುವಲೈಸೇಷನ್. ಮುಂದಿನ ವಿಧಾನ ವಿಜುವಲೈಸೇಷನ್. ಪ್ರತಿದಿನ 2 ರಿಂದ 5 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಹಣಕಾಸಿನ ಗುರಿ ಸಾಧಿಸಲು ನೀವು ಬಯಸುವ ಜೀವನವನ್ನು ಕಲ್ಪಿಸಿಕೊಳ್ಳಿ. ಉದಾಹರಣೆಗೆ, ನೀವು ಉಳಿತಾಯ ಮಾಡುತ್ತಿರುವ ದೃಶ್ಯ, ನಿಮ್ಮ ಖರ್ಚುಗಳನ್ನು ಸರಿಯಾಗಿ ನಿರ್ವಹಿಸುತ್ತಿರುವ ದೃಶ್ಯ, ನಿಮ್ಮ ವ್ಯವಹಾರವನ್ನು ಬೆಳೆಸುತ್ತಿರುವ ದೃಶ್ಯ, ಅಥವಾ ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಸುರಕ್ಷಿತವಾಗಿ ಉಳಿಸುತ್ತಿರುವ ದೃಶ್ಯ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ವಿಜುವಲೈಸೇಷನ್ ಮಾಡಿದ ನಂತರ ಅದು ಯಾವಾಗ ಆಗುತ್ತದೆ ಎಂದು ಕಾಯುತ್ತಾ ಕುಳಿತುಕೊಳ್ಳಬೇಡಿ. ಅದರ ಬದಲಿಗೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಇಂದು ನನ್ನ ಗುರಿಗಾಗಿ ನಾನು ಯಾವ ಒಂದು ಸಣ್ಣ ಕೆಲಸ ಮಾಡಬಹುದು? ಈ ಪ್ರಶ್ನೆಯೇ ನಿಮ್ಮ ಆಲೋಚನೆಯನ್ನು ಕಾರ್ಯದ ಕಡೆಗೆ ಕರೆದೊಯ್ಯುತ್ತದೆ. ಮನಿ ಆಕ್ಷನ್. ಇದು ಅತ್ಯಂತ ಮುಖ್ಯವಾದ ಭಾಗ. ಮ್ಯಾನಿಫೆಸ್ಟೇಷನ್ ಜೊತೆಗೆ ಆಕ್ಷನ್ ಕೂಡ ಬೇಕು. ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಹೊಸ ಕೌಶಲ್ಯ ಕಲಿಯಿರಿ. ನಿಮ್ಮ ಕೆಲಸದಲ್ಲಿ ಉತ್ತಮವಾಗಲು ಪ್ರಯತ್ನಿಸಿ. ನಿಮ್ಮ ಕೌಶಲ್ಯಕ್ಕೆ ಹೊಂದುವ ಕಾನೂನುಬದ್ಧ ಹೆಚ್ಚುವರಿ ಆದಾಯದ ಅವಕಾಶಗಳನ್ನು ಹುಡುಕಿ. ನಿಮ್ಮ ಖರ್ಚುಗಳನ್ನು ಗಮನಿಸಿ. ಸಾಧ್ಯವಾದಷ್ಟು ನಿಯಮಿತವಾಗಿ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ. ಇಂದು 20 ನಿಮಿಷ ಹೊಸ ಕೌಶಲ್ಯ ಕಲಿಯಬಹುದು. ನಾಳೆ ನಿಮ್ಮ ಖರ್ಚುಗಳನ್ನು ಬರೆಯಬಹುದು. ಮತ್ತೊಂದು ದಿನ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಹೊಸ ಅವಕಾಶದ ಬಗ್ಗೆ ತಿಳಿದುಕೊಳ್ಳಬಹುದು. ಈ ಸಣ್ಣ ಸಣ್ಣ ಹೆಜ್ಜೆಗಳು ಕಾಲಕ್ರಮೇಣ ದೊಡ್ಡ ಬದಲಾವಣೆಗೆ ಸಹಾಯ ಮಾಡಬಹುದು. ಗ್ರ್ಯಾಟಿಟ್ಯೂಡ್.
ಇದು ಒಂದು ಸುಂದರವಾದ ಅಭ್ಯಾಸ. ಗ್ರ್ಯಾಟಿಟ್ಯೂಡ್ ಎಂದರೆ ಕೃತಜ್ಞತೆ. ಪ್ರತಿದಿನ ನಿಮ್ಮ ಬಳಿ ಈಗಾಗಲೇ ಇರುವ ಒಳ್ಳೆಯ ವಿಷಯಗಳಿಗೆ ಕೃತಜ್ಞತೆ ಸಲ್ಲಿಸಿ. ಆಹಾರ, ಮನೆ, ಕುಟುಂಬ, ಕೆಲಸ, ಶಿಕ್ಷಣ, ನಿಮ್ಮ ಕೌಶಲ್ಯ, ನಿಮ್ಮ ಜೀವನದಲ್ಲಿ ಇರುವ ಸಣ್ಣ ಸಣ್ಣ ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಕೃತಜ್ಞತೆ ಎಂದರೆ ಹಣದ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಎಂದಲ್ಲ. ಬದಲಿಗೆ ನನ್ನ ಬಳಿ ಇರುವುದನ್ನು ನಾನು ಗೌರವಿಸುತ್ತೇನೆ ಮತ್ತು ನನ್ನ ಭವಿಷ್ಯವನ್ನು ಉತ್ತಮಗೊಳಿಸಲು ನಾನು ಕೆಲಸ ಮಾಡುತ್ತೇನೆ ಎಂಬ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಕೊನೆಯದಾಗಿ, ಹಾಗಾದರೆ ಸ್ನೇಹಿತರೆ, ಹಣದ ಮ್ಯಾನಿಫೆಸ್ಟೇಷನ್ಗಾಗಿ ಈ 5 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಹಣದ ಬಗ್ಗೆ ಇರುವ ನಂಬಿಕೆಗಳನ್ನು ಗಮನಿಸಿ, ಸ್ಪಷ್ಟವಾದ ಹಣಕಾಸಿನ ಗುರಿಯನ್ನು ಇಟ್ಟುಕೊಳ್ಳಿ, ಪ್ರತಿದಿನ ಧನಾತ್ಮಕ ಅಫರ್ಮೇಷನ್ಸ್ ಹೇಳಿಕೊಳ್ಳಿ, ನಿಮ್ಮ ಗುರಿಯನ್ನು ವಿಜುವಲೈಸೇಷನ್ ಮಾಡಿ, ಮುಖ್ಯವಾಗಿ ಅದಕ್ಕೆ ತಕ್ಕ ಆಕ್ಷನ್ ತೆಗೆದುಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಅನ್ನು ಹಣವು ಮಾಯವಾಗಿ ನಿಮ್ಮ ಬಳಿ ಬರುತ್ತದೆ ಎಂಬ ಭರವಸೆಯಾಗಿ ನೋಡಬೇಡಿ. ಅದನ್ನು ನಿಮ್ಮ ಮನಸ್ಸನ್ನು ಗುರಿಯ ಕಡೆಗೆ ಕೇಂದ್ರೀಕರಿಸುವ ಒಂದು ಅಭ್ಯಾಸವಾಗಿ ಬಳಸಿ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ, ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿ ಮತ್ತು ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಸದಾ ಇರಲಿ.
ನನಗೆ ಈ ಹಣ ಏಕೆ ಬೇಕು? ಶಿಕ್ಷಣಕ್ಕಾಗಿ, ಕುಟುಂಬದ ಅಗತ್ಯಕ್ಕಾಗಿ, ವ್ಯವಹಾರ ಆರಂಭಿಸಲು, ಭವಿಷ್ಯಕ್ಕಾಗಿ ಉಳಿತಾಯ ಮಾಡಲು. ಕಾರಣ ಸ್ಪಷ್ಟವಾಗಿದ್ದರೆ ಗುರಿಯ ಕಡೆಗೆ ಕೆಲಸ ಮಾಡಲು ನಿಮ್ಮ ಮನಸ್ಸಿಗೆ ಹೆಚ್ಚು ದಿಕ್ಕು ಸಿಗುತ್ತದೆ. ಪ್ರತಿನಿತ್ಯದ ಮನಿ ಅಫರ್ಮೇಷನ್ಸ್. ಈಗ ಕೆಲವು ಸರಳವಾದ ಮನಿ ಅಫರ್ಮೇಷನ್ಸ್ ನೋಡೋಣ. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಕೆಲವು ನಿಮಿಷ ಶಾಂತವಾಗಿ ಕುಳಿತು ಇವುಗಳನ್ನು ಹೇಳಿಕೊಳ್ಳಬಹುದು. ನಾನು ಹಣವನ್ನು ಗೌರವದಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುತ್ತೇನೆ. ನನ್ನ ಕೌಶಲ್ಯ ಮತ್ತು ಪರಿಶ್ರಮದಿಂದ ಆದಾಯವನ್ನು ಹೆಚ್ಚಿಸಲು ನಾನು ಅವಕಾಶಗಳನ್ನು ಹುಡುಕುತ್ತೇನೆ. ನನ್ನ ಹಣಕಾಸಿನ ಗುರಿಯ ಕಡೆಗೆ ನಾನು ಪ್ರತಿದಿನ ಒಂದು ಹೆಜ್ಜೆ ಇಡುತ್ತೇನೆ. ನನಗೆ ಸಿಗುವ ಉತ್ತಮ ಅವಕಾಶಗಳನ್ನು ಗುರುತಿಸಲು ನಾನು ಸಿದ್ಧನಾಗಿದ್ದೇನೆ. ಆದರೆ ನೆನಪಿಡಿ, ಇವುಗಳನ್ನು ಹೇಳುವುದು ಮಾತ್ರ ಸಾಕಾಗುವುದಿಲ್ಲ. ಈ ಮಾತಿನ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಸಣ್ಣ ಸಣ್ಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ವಿಜುವಲೈಸೇಷನ್. ಮುಂದಿನ ವಿಧಾನ ವಿಜುವಲೈಸೇಷನ್. ಪ್ರತಿದಿನ 2ರಿಂದ 5 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಹಣಕಾಸಿನ ಗುರಿ ಸಾಧಿಸಲು ನೀವು ಬಯಸುವ ಜೀವನವನ್ನು ಕಲ್ಪಿಸಿಕೊಳ್ಳಿ. ಉದಾಹರಣೆಗೆ, ನೀವು ಉಳಿತಾಯ ಮಾಡುತ್ತಿರುವ ದೃಶ್ಯ, ನಿಮ್ಮ ಖರ್ಚುಗಳನ್ನು ಸರಿಯಾಗಿ ನಿರ್ವಹಿಸುತ್ತಿರುವ ದೃಶ್ಯ, ನಿಮ್ಮ ವ್ಯವಹಾರವನ್ನು ಬೆಳೆಸುತ್ತಿರುವ ದೃಶ್ಯ, ಅಥವಾ ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಸುರಕ್ಷಿತವಾಗಿ ಉಳಿಸುತ್ತಿರುವ ದೃಶ್ಯ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ವಿಜುವಲೈಸೇಷನ್ ಮಾಡಿದ ನಂತರ ಅದು ಯಾವಾಗ ಆಗುತ್ತದೆ ಎಂದು ಕಾಯುತ್ತಾ ಕುಳಿತುಕೊಳ್ಳಬೇಡಿ. ಅದರ ಬದಲಿಗೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಇಂದು ನನ್ನ ಗುರಿಗಾಗಿ ನಾನು ಯಾವ ಒಂದು ಸಣ್ಣ ಕೆಲಸ ಮಾಡಬಹುದು? ಈ ಪ್ರಶ್ನೆಯೇ ನಿಮ್ಮ ಆಲೋಚನೆಯನ್ನು ಕಾರ್ಯದ ಕಡೆಗೆ ಕರೆದೊಯ್ಯುತ್ತದೆ. ಮನಿ ಅಟ್ರಾಕ್ಷನ್ ಅಥವಾ ಮನಿ ಆಕ್ಷನ್.